ಕಾಲೆ ತೆಚ್ಚಿ ನಾವು ಡೈಸಿ ಸೋಡ್ರೆ ಜೀವಂತಕ ಡೈಸಿ ಗೈಸ್ ಇವನ ಹೆಸರು ಡೈಸಿ ಅಂತ 50 kg ಇದ್ದಾನೆ ಇವನು ನೋಡಿ ಸೈಜ್ ನೋಡಿ ಡೈಸಿ ಸಿಟ್ ಸಿಟ್ ಇಲ್ಲಿ ನೋಡು ಓ ಬಿತ್ತನೊಳಗೆ ಬೀಳತ್ತೊಳಗೆ ಬರ್ತಾ ಹೆಂಗಂತ ಹೇಳಿ ಬಂದ್ರೆ ಭಾಳ ಖುಷಿ ಅವ್ರಿಗೆ ನಮ್ಮ ಆಂಟಿ ತುಂಬ ವೆರೈಟಿ ಮಾಡಿದ್ದಾರೆ ನೋಡಿ ನಾವು ಬಂದಿದ್ದೀವಂತ ಇಷ್ಟೆಲ್ಲ ವೆರೈಟಿ ಮಾಡಿದ್ದಾರೆ ನಾವು ಯಾವತ್ತೂ ಹಿಂಗೆ ಬಂದರೆ ಚೆನ್ನಾಗಿ ವೆರೈಟಿ ಎಲ್ಲ ಮಾಡ್ತಾರೆ ನಾವಿವಾಗ ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ವೆದರ್ ಫುಲ್ಲು ಮೋಡ ಆಗಿಬಿಟ್ಟಿದೆ ಸಾಗರದಲ್ಲಿ ಮಳೆ ಬರುತ್ತೇನೋ ಇವಾಗ ಇಲ್ಲಿ ನೋಡಿ ನಾಯಿ ತುಂಬ ಜೋರಿದೆ ಇದು ಓಯ್ ಏಯ್ ಇದು ಮೊನ್ನೆ ನಮ್ಮ ಆಂಟಿ ಕಚ್ಚಿತ್ತಂತೆ ಕಚ್ಚಿ ಸ್ವಲ್ಪ ಅವ್ರಿಗೆ ಕಚ್ಚಿ ಸ್ವಲ್ಪ ಬ್ಲಡ್ ಬಂದಿತ್ತು ಆಮೇಲೆ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಇಲ್ಲಿ ನೋಡಿ ನಮ್ಮಮ್ಮ ಎಲೆ ಅಡಿಕೆ ತಿಂತಾ ಇದ್ದಾರೆ ಅದೈತನ ಕಡ್ತಮ್ಮ ಜಗ ನೋಡಿ ನನ್ನ ಮಗ ರೌಂಡ್ಸಿಗೆ ಹೋಗಿದ್ದಾನೆ ನಮ್ಮ ತಮ್ಮನ ಜೊತೆ
ते अनिकेतला बसला डाऊन जाता वेट पडते झालं गे हे रॅली एडिशन कनाल ಆಮೇಲೆ ಅಳೆ ಕೇಳಿ ಮಾಮ ಬಯಸಲ್ಲ ಮಾಮ ಬಯಸಲ್ಲ ಬಾಯ್ आम्ही चिकन येता 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 समोर फोटो काढते एक फोटो ಹಾಯ್, ನಾವೀಗ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಫಿಶ್ ತಗೊಳ್ಳೋಣ ಅಂತ. ಅಂದರೆ ನಾನು ಬ್ಯಾಂಗ್ಳೂರಿಗೆ ಹೊರಟೆ, ಅದಕ್ಕೆ ಸ್ವಲ್ಪ ಫಿಶ್ ತಗೊಂಡು ಹೋಗೋಣ ಅಂತ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ನಾನು ಅಮ್ಮ ಹೋಗ್ತಾ ಇದ್ದೀವಿ. ಸಾಗರದಲ್ಲಿ ತುಂಬ ಬಿಸಿಲಿದೆ, ಸಿಕ್ಕಾಪಟ್ಟೆ ಸೆಕೆ. ನೀವು ಅಷ್ಟೇ, ಆದಷ್ಟು ನೀರೆಲ್ಲ ಜಾಸ್ತಿ ಕುಡೀರಿ, ಮತ್ತು ಜ್ಯೂಸ್ ಎಲ್ಲ ಸ್ವಲ್ಪ ಜಾಸ್ತಿ ಕುಡೀರಿ, ಆಯಿತಾ? ಸಿಗಡಿ ಮೀನು ನೋಡಿ, ಸಿಗಡಿ ಮೀನು ತಾರ್ಲೆ ನೋಡಿ, ಅಲ್ಲೇ ಚೆನ್ನಾಗಿದೆ. ಸಿಗಡಿ ಇದೆ, ಇದು 100 ಇರುತ್ತೆ. 100 ಆಗುತ್ತೆ. ಸ್ವಲ್ಪನೇ ಬಂದಿದೆ ಮೀನು, ಜಾಸ್ತಿ ಇಲ್ಲ. ಇವತ್ತು ಶನಿವಾರ ಅಲ್ವಾ? ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಇದೆ ಮೀನುಗಳು, ಜಾಸ್ತಿ ಏನಿಲ್ಲ. ಮತ್ತು ನಾನು ಇವತ್ತೇ ನೈಟ್ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರಿಗೆ, ಅದಕ್ಕೆ ನನಗೆ ಮೀನು ಬೇಕಿತ್ತು ತಗೊಂಡು ಹೋಗೋಕ್ಕೆ. ಬಟ್ ಮೀನೆಲ್ಲ ಕಡಿಮೆ ಇದೆ ಇವತ್ತು. ಗೌರಿ ಮೀನು ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ದೊಡ್ಡದಿದೆ. ಅರ್ಧ ಕೆಜಿ ಇದೆ ಅಮ್ಮ, 200. ತಾರ್ಲೆ ಇದೆಯಾ? ತಾರ್ಲೆ ದಾಳಿ ವಿಜಯ್ ತಾರ್ಲೆ ಹಾಕೊಂಡಿದ್ರಾ? ಹಾಕ್ಕೊಳ್ಳಿ ಯಾರೇ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಮೀನು ನೋಡಿ. ನಮ್ಮಮ್ಮ ಅಂದರು ಇವತ್ತು ಫಿಶ್ ಏನು ಸಿಗಲ್ಲ, ಇವತ್ತು ಸ್ಯಾಟರ್ಡೆ ಅಲ್ವಾ, ಸಿಗಲ್ಲ ಅಂತ ಹೇಳಿದರು. ಆದರೂ ನನಗೆ ಇವತ್ತು ಹೋಗಬೇಕಿತ್ತಲ್ವ, ಅದಕ್ಕೆ ಸ್ವಲ್ಪ ಮೀನು ತೊಗೊಂಡು ಹೋಗೋಣ ಅಂತ ಬಂದೆ. ನೋಡಿದರೆ ಹಂಗೆ ಆಯಿತು, ಸ್ವಲ್ಪನೇ ಇತ್ತು ಮೀನುಗಳು, ಜಾಸ್ತಿ ಏನಿರಲಿಲ್ಲ. ಹಾಗಾಗಿ ಎಷ್ಟಿದೆ ಇವಾಗ ಫ್ರೆಶ್ ಆಗಿ ಒಂದು ಕಡೆ ಇತ್ತು ಮೀನುಗಳು. ಯಾವುದದು ಗೌರಿ ಅಲ್ಲ? ಹಾಂ, ಗೌರಿ ಮೀನು ಫ್ರೆಶ್ ಆಗಿ ಬಂದಿದ್ದಷ್ಟೇ. ಹೊಳೆ ಮೀನು ಅದು 1 kg ತೊಗೊಂಡೆ, ಮತ್ತು ತಾರ್ಲೆ 1 kg, ಸ್ವಲ್ಪ ಬಾಂಗ್ಡೆ ಸ್ವಲ್ಪ ತೊಗೊಂಡಿದ್ದೀನಿ ತೊಗೊಂಡೋಗೋಕ್ಕೆ ಅಂತ. ಅಂದರೆ ಅಲ್ಲಿ ಬ್ಯಾಂಗ್ಳೂರಲ್ಲಿ ಅಷ್ಟೇನು ಫ್ರೆಶ್ ಆಗಿ ಸಿಗಲ್ಲ, ಅದಕ್ಕೆ ನಾನು ಇಲ್ಲಿಂದನೇ ಯಾವತ್ತೂ ಇಲ್ಲಿ ಬಂದರೆ ನಾನು ತೊಗೊಂಡೋಗ್ತೀನಿ. ಹಾಗೆ ಸ್ವಲ್ಪ ಒಣಮೀನು ತೊಗೊಂಡು ಹೋಗೋಣ ಅಂತ ಈ ಕಡೆ ಬಂದೆ ನಾನು. ಈ ಕಡೆನೇ ಬ್ಯಾಕ್ ಸೈಡು, ಮಾರ್ಕೆಟ್ ಬ್ಯಾಕ್ ಸೈಡು ಸ್ವಲ್ಪ ಒಣಮೀನು ತೊಗೊಂಡು ಹೋಗ್ತೀನಿ ನಾನು. ಇದು ನೋಡಿ ಒಣಮೀನು ಅಂಗಡಿ ಇದು. ಇಲ್ಲಿ ಹೋಗ್ತಾ ಇದ್ದೀವಿ ನಾವಿವಾಗ. ಇದು ತುಂಬ ವೆರೈಟೀಸ್ ಇದೆ ನೋಡಿ, ವೆರೈಟಿ ಒಣ ಮೀನುಗಳೆಲ್ಲ ಇದೆ, ಚೆನ್ನಾಗಿದೆ ನೋಡಿ. ತುಂಬ ಇದೆ.
ಇಲ್ಲಿ ನೋಡಿ ಸಿಗಡಿ ಮೀನು, ಇದು ಸಿಗಡಿ ಮೀನು ನೋಡಿ, ಕಡ್ಡಿ ಮೀನು ಇಲ್ಲಿದೆ, ಕಡ್ಡಿ ಮೀನು, ಸಣ್ಣ ಸಿಗಡಿ ನೋಡಿ. ಇದು ಚಟ್ನಿ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ. ಇದು ನೋಡಿ, ಫ್ರೈ ಮಾಡಕ್ಕೆ ಯಾವುದು ಬಂಗ್ಲೆ ಹೋಗ್ತೀರಾ, ಸಣ್ಣ ಬಂಗ್ಲೆ ಹೋಗ್ತೀರಾ, ಜೋಡಿ ಹೋಗ್ತೀರಾ, ಯಾವ್ದು ಹೋಗ್ತೀರಾ? ಸಣ್ಣ ಬಂಗ್ಲೆ ಚಪ್ಪೆ ಚೆನ್ನಾಗಿದೆ. ಹಾಂ ಇಲ್ಲಪ್ಪ, ಈಗ ಅದೇ ಥರ ತಿನ್ನಲಿಕ್ಕೆ ಚೆನ್ನಾಗಿದೆ. ಅದು ಕೆ ಜಿ 250. ಹೇಳ್ಬೇಕಂದ್ರೆ ಒಣ ಮೀನು ಸೋಬೆ ಅಂತ ಇವತ್ತು ಮಾತಾಡೋದು. ಒಣ ಮೀನು ತುಂಬ ರೇಟ್ ಇದೆ, ಹಾಂ ಸ್ವಲ್ಪ ಅದು ಹಸಿದಿಕ್ಕೆ ಹೋಗ್ತದೆ. ನೋಡ್ಬಿಟ್ಟು ತಗೊಳೋದು ಇವಾಗ. ಚಪ್ಪೆ ಚೆನ್ನಾಗಿದೆ, ಇಲ್ಲೇ ತಗೋದು. ಅದಕ್ಕೆ ಇದು 1/4 kg 100 ರೂಪಾಯಿ ಮಾಡ್ತಾರೆ, ಅರ್ಧ kg 150 ಚಪ್ಪೆ ಹೊಟ್ಟೆ ಕಲ್ತಿದೆ. ಅರ್ಧ kg ಹಾಕ್ಕೊಡಿ, ಚೆನ್ನಾಗಿದೆ, ಕರೆಕ್ಟಾಗಿ. ಇವಾಗ ಒಣ ಮೀನು ತೊಗೊಂಡ್ವಿ, ತುಂಬ ರೇಟ್ ಹೇಳಿದ್ರು ಅವರು. 1/4 kg ಎಷ್ಟು? 100 ರೂಪಾಯಿ. 1/4 kg-ಗಲ್ಲ, 1/4 kg 100 ರೂಪಾಯಿ ಅಂತ ಹೇಳಿದ್ದಾರೆ. ಮತ್ತು ಅರ್ಧ kg ನಾನು ತಗೊಂಡೆ. ಮತ್ತು ಕಡ್ಡಿ ಮೀನು ಸ್ವಲ್ಪ ತಗೊಂಡೆ, ಅದೂ 120, 120 kg. ಮತ್ತು ಯಾವುದು ತಗೊಂಡಿದ್ದು? ಹಾಂ, ದೋಡಿ ತಗೊಂಡೆ, 250 ಅಂತೆ ಅದು, 1/4 kg-ಗಲ್ಲ. ಹಾಂ, ಒಣ ಮೀನು ತುಂಬ ರೇಟ್ ಇದೆ, ಅದು ಸ್ವಲ್ಪ ತೊಗೊಂಡಿದ್ದೀನಿ ನಾನೀಗ, ಸಾಕು. ನೆಕ್ಸ್ಟ್ ಟೈಮ್ ಬಂದಾಗ ಮತ್ತು ಸ್ವಲ್ಪ ತೊಗೊಳ್ತೀನಿ. ಇವಾಗ ಆಯಿತು ಎಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮನೆ ಹೋದ್ಮೇಲೆ ಸಿಗ್ತೀವಿ. ತುಂಬ ಶೆಕೆ ಇದೆಯಲ್ವಾ, ಸುಸ್ತಾಗಿದೆ, ಮತ್ತು ನನ್ನ ಮಗನಿಗೂ ಸುಸ್ತಾಗಿದೆ ತುಂಬ. ಅದಕ್ಕೆ ಎಳ್ನೀರು ಕುಡಿಯೋಣ ಅಂತ ಬಂದ್ವಿ. ಸ್ವೀಟಾಗಿದೆ, ಚೆನ್ನಾಗಿದೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.